ಬಾಗಿದ್ರಾ ಕುತ್ಕೋ ಬಾ, ಅದೇ ಕಂಗೆ ನಿಂತಿದೀಯೇ. ಅವ ಇಲ್ಲ ಕತೆ ಕುತ್ಕೋ. ಅಲ್ಲ ನಿಗೊಂದು ಚೂರು ಗೊತ್ತಾಯ್ಕಿಲ್ವಾ? ಬಸ್ರ ಹೆಂಗ ಬಿಟ್ಬಿಟ್ಟು ಏನೋ ಹಬ್ಬದೂಟ ಉಣ್ಣಕ್ಕೆ ಹೋಗಿದೆಯಲ್ಲ, ಏನು ಜ್ಞಾನ ಬೇಡವಾ ನಿನಗೆ? ಏನು ಉಣ್ಣೋದು ಓಡಾಯ್ತಿತ್ತ? ಮುಂದಿನ ವರ್ಷ ಕುಂಡಿದ್ರೆ ಆಯ್ತಿತ್ತು. ಏನು ಇಂಥವಕ್ಕೆಲ್ಲ ಓಡಾಯ್ತಿದೆ. ನಾನು ಇಲ್ಲ ಅಂದಿದ್ರೆ ಏನು ಮಾಡಿವೆ? ಏನೋ ಗಳಿಗೆ ನಾನು ಹೊಲ್ಕೊಂಡೋಯ್ತಿದ್ನಲ್ಲ. ನನಗೂ ಹೇಳಿಲ್ಲ ನೀನು ಅಲ್ಲಿಗೆ ಹೋಯ್ತೀನಿ ಹಬ್ಬಕ್ಕೆ ಅಂತವ. ಬಂದವಳ ಇಲ್ಲಿ ಬೋತವ ನಾಟಕ ಆಡ್ಕೊಂಡು. ಜ್ಞಾನ ಬೇಕು ಜ್ಞಾನ ಹೆಂಗ್ಸ್ಗೆ. ಹೇಳಿನ ಅತ್ತಗಿತ್ತ ಹೋಗ್ಬಿಡಕನ್ ಗಿರ್ಜ ನೀನು. ಇರು ಸುಮ್ಮನೆ ಅಂತವ. ಹೂವಗಳು ಹೋಯ್ತವ. ನಾಟಕ ಒಳ್ಳೆ ಚೆನ್ನಾಗಿ ಆಡ್ತಿದ್ದಿ ಕಡೆ ಗಿರ್ಜ ನೀನು. ನೀನು ಬಾ ಅಂತಾರೆ ಇನ್ಯಾವ ಚಂದಕ್ಕೆ ಮಾಡಿಯೋ ಕಣೆ. ಅಯ್ಯವ ನಾನು ಹೋಗ್ಬಾರ್ದು ಅಂದ್ಕೊಂಡೆ ಇದ್ದೆ. ಏನು ಮಾಡಿ ಭಾರಿ ಆಟ ಮಾಡ್ತಿದ್ರು. ಬರಲೇಬೇಕು ನೀವು ಬರಲೇಬೇಕು ಅಂದ್ಬಿಟ್ಟು. ಆಮೇಲೆ ನಮ್ಮಟ್ಟಿ ಎಲ್ಲ ಹಬ್ಬಕ್ಕೂ ಬಂದವ್ರೆ, ಎಲ್ಲ ಫಂಕ್ಷನ್ಗೂ ಬಂದವ್ರೆ. ಇನ್ನು ಹೋಗ್ತಾನೆ ಇರೋಕ್ಕಾಗ್ತದ? ಅದಕ್ಕೆ ಎಷ್ಟು ಹೇಳಿದ್ರು ಕೇಳಲಿಲ್ಲ ಕಣವ. ಆಮೇಲೆ ಸೀತಾ ಇದ್ಲಲ್ಲ, ಅವ್ಳಿಗೆ ಹೇಳ್ಬಿಟ್ಟು ಹೋಗಿದೆ. ಏನಾರು ಆದರೆ ಮುನ್ಕರಿ ಇಲ್ಲ ಫೋನ್ ಮಾಡು ನನಗೆ. ಇಲ್ಲೇ ರವಿಗಿವಿ ಎಲ್ಲ ಇರ್ತಾರೆ, ಎತ್ಕೇನು ಒಟ್ಟಿಲೇ ಇರ್ತದಲ್ಲ, ಪಾರತಿ ಎಲ್ಲ ಅವರೆಲ್ಲ ಗಟ್ಟಿಲೇ ಇರ್ತದೆ, ಕರಿ ಅಂತ ಅಂದ್ಬಿಟ್ಟೆ ಹೋಗಿದ್ದು ಕಣವ. ಅಲ್ಲ ನನಗೆ ಅದಕ್ಕೆ ಬಂದಾಗ್ಲಿಂದ ಹಂಗೆ ಬೈತಾ ಕೂತಿದ್ದೀನಿ. ನೀನು ಏನು ಐಕಿಲ್ಲಕ್ಕಂತ ತಕೋ, ತಲೆ ಕೆಡ್ಸ್ಕೊಬೇಡ. ಡಾಕ್ಟ್ರ್ ಏನಂದಿದ್ರು? ಇವತ್ತು ಮಗ ಆಯ್ತದೆ ಅಂದಿದಾರ ಇಲ್ವೋ? ಹಾಲಕನ್ಗಿದ್ದ ಇನ್ನೇನಕ್ಕೆ ಅಡ್ಮಿಟ್ ಮಾಡ್ಕೊಂಡಿದ್ದಾರು? ಇಲ್ಲೇ ಇರ್ಸ್ಕೊಂಡವ್ರು ಅಡ್ಮಿಟ್ ಮಾಡ್ಕೊಂಡು ಏನೋ ಆಟ ಆಡ್ಕೊಂಡು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಅವಳು ಚೆನ್ನಾಗಿ ಆಡ್ತಿದ್ದಕ್ಕಂತ ತಕೋ. ಅತ್ತೆ ಇಟ್ಟಿಲಿಲ್ಲ ಅಂದ್ರೆ ಏನು ಕತೆ, ಏನು ಹೇಳ್ತಾ ಕೂತಾಳೆ ಮಾಲೆ. ಹೋಗು, ನಿನಗಂತೂ ಏನು ಜ್ಞಾನ ಇಲ್ಲಕ್ಕಂತ ತಕೋ. ಬರೀ ಸುತ್ಕ ನಿಂತ್ಕೋ ಬಾಬ್ಬವ್ವ. ಆ ಮನೆ ಇವ್ರ ಮನೆ, ಆ ಊರು ಈ ಊರು ಅನ್ಕೊಂಡು ಬರೀ ಸುತ್ಕ ನಿಂತ್ಕೊ ನೀನು. ಇದು ಮಾಡಬೇಡ. ಅಲ್ಲ ಹೋಗ್ಲಿ, ಒಂದು ಮಾತನಾರು ಹೇಳ್ಬಿಟ್ಟು ಹೋದ ಅದಕ್ಕೆ ಹಟ್ಟಿತಾವಿರಿ. ಏನಾರು ಮಾಡಿ ಮಟ್ಟಿ ಹಟ್ಟಿತಾವಿರೋದಕ್ಕೆ ಅಂತ. ಇಲ್ಲ ಅತ್ತೆಗಾರು ಹೇಳ್ಬಿಟ್ಟು ಹೋದ, ಇಲ್ಲ ಪಾರತಿಗಾರು ಹೇಳಿದ್ರೆ ಪಾರತಿನಾರು ಕಳಿಸೀನಿ. ರತ್ನಿ ತಾರ ಎಲ್ಲ ಇದ್ರು, ಯಾರು ಇರೋರು. ಹೆಣ್ಣು ಸೀತಾ ಒಂದು ಏನು ಮಾಡೋದು? ಏನು ಗೊತ್ತಾದದು ಸರಿ? ನೀನು ಒಂದು ಸುಮ್ಮನೆ ಸರಿ ಕತೆ. ಹೋಗ್ಲಿ, ಬಟ್ಟೆ ಗಿಟ್ಟೆ ಎಲ್ಲ ತಗೊಬಂದಿದೀಯಾ ಆ ಹೆಣ್ಣಿಗೆ? ಫೋನ್ ಮಾಡಿ ಹೇಳಿದ್ರಲ್ಲ ನೀವು. ಎಲ್ಲನೂ ಹಾಕ ಬಂದೀವಿ ಬಟ್ಟೆ ಗಿಟ್ಟೆ ಎಲ್ಲನೂ. ಏನೂ ತೊಂದರೆ ಇಲ್ಲ, ಹತ್ರದಲ್ಲೇ ಅದೆಲ್ಲ ಮನೆ ಹೋಗಿದ್ದು ಬರ್ದಕ್ಕಂತ ತಗೊಳ್ಳಿ. ಎಷ್ಟು ಒಂದು ಅರ್ಧ ಗಂಟೆ ಆಯ್ತದೆ, ಹೋಗಿದ್ದು ಬಂದ್ಬಿಡೋಕ್ಕಾಯ್ತದೆ. ಬನ್ನಿ ಊಟ ಮಾಡಿ ಬನ್ನಿ. ತರ್ಸನ ರವಿ ಅವನಲ್ಲಿ ಹಾಕಲಿ. ಅಯ್ಯೋ ಊಟನೂ ಬೇಡ ಏನು ಬೇಡಕತ್ತೆ ಬಿಡು, ಏನು ಬೇಡಕತ್ತೆ. ಮಧ್ಯಾಹ್ನದಲ್ಲೇ ಉಂಡಿದ್ದೆಯಾ ಹರಗಿಲ್ಲ. ಇನ್ನೇನು ಊಟ? ಒಂದು ಮಗ ಆಗ್ಬಿಟ್ರೆ ಒಂದು ಆರೋಗ್ಯವಾಗಿ ಅಷ್ಟೇ ಸಾಕು. ಹೆಣ್ಣೋ ಗಂಡು ಒಂದು ಅಚ್ಚುಕಟ್ಟಾಗಿ ಒಂದು ಆರೋಗ್ಯವಾಗಿ ಒಂದು ಮಗ ಕೊಟ್ಬಿಟ್ರೆ ಸಾಕು. ಇನ್ನು ಬಾರಿ ದಿವಸದಿಂದ ಮಹೇಶನ್ಗೆಲ್ಲ ಮಗ ಇಲ್ಲ. ಇವನೇ ಇದೇ ಮಗ ದೊಡ್ಡ ಮಗ ಆಯ್ತದೆ. ಭಾರಿ ಖುಷಿ ಆಯ್ತದೆ. ಇನ್ನು ಪಾರತಿ ಮಗ ಏನು ಅವ್ರವ್ರಿಗೆ ಹೊಂಟಾಯ್ತದೆ. ಇಲ್ಲವೇ ನಮ್ಮ ಜೊತೆಗಿರೋಕ್ಕೆ ಕುಳ್ಳನ ಮಗ ಆದರೆ ಭಾರಿ ಚೆನ್ನಾಗಿರ್ತದೆ. ಒಂದು ಒಳ್ಳೇದಾಗ್ಬಿಟ್ರೆ ಸಾಕು. ಉಂಕನ್ನಕ್ಕೆ ನಾನು ಅದನ್ನೇ ಬೇಡ್ಕೊತವನಿ. ಒಂದು ಒಳ್ಳೇದು ಮಾಡಿಬಿಟ್ರೆ ಭಗವಂತ ಅಚ್ಚುಕಟ್ಟಾಗಿ ಹೆರಿಗೆ ಆಗ್ಬಿಟ್ರೆ ಸಾಕು. ಏನು ಮಾಲ ಹಚ್ಚಾಡೋದು ನೋಡ್ರೆ ನನಗೆ ಹೆದರಿಕೆ ಆಯ್ತಾ ಕೂತದೆ. ಏನು ಮಾಡೋದು? ಕಣ್ಕಂಡು ದೇವ್ರಿಗೆಲ್ಲ ಅರ್ಕೆ ಓದ್ಕೊಂಡಿನಿ. ಚೆನ್ನಾಗಿ ಹೆರಿಗೆ ಆಗ್ಬಿಟ್ರೆ ಸಾಕು ಕಣಪ್ಪ, ಚೆನ್ನಾಗಿ ಹೆರಿಗೆ ಆಗ್ಬಿಟ್ರೆ ಸಾಕು ಅಂದ್ಬಿಟ್ಟು ಎಲ್ಲ ದೇವ್ರಿಗೆ ಅರ್ಕೆ ಓದ್ಕೊಂಡು ಕೂತ್ಕೊಂಡಿನಿ. ಕುಳ್ಳ ಇಲ್ಲೋದೆ? ಕುಳ್ಳನೇ ಕಾಣ್ತಾ ಇಲ್ವಲ್ಲ? ಅವನ ಹಟ್ಟಿ ಕಳ್ಸಿಲಿಕ್ಕಂತ ತಕೋ. ಹೊಟ್ಟಿಗೆ ಹೋಗ್ಬಿಟ್ಟು ಕರ ಕಟ್ಟಾಕಿದ್ದಿಲ್ಲ, ಹಂಗೆ ಕೊಟ್ಟಿಗೆಲ್ಲ ಹಂಗೆ ಬಿಟ್ಟಿದ್ದು. ಆಮೇಲೆ ಅತ್ತಗಿತ್ತ ಹೊಂಟೋದದು ಕಟ್ಟಾಕೊಟ್ಟು ಬಪ್ಪ. ಹಂಗೆ ಕಾಸಿಗೆ ಇಸ್ಕೊಂಡು ಎತ್ತವರೆಗೆ ಕಾಸು ಬೇಕಲ್ಲ ಈಗ ಆಸ್ಪತ್ರೆಗೆ ಕರ್ಕೊಬಂದ್ಬಿಟ್ಟು ಪ್ರೈವೇಟ್ಗೆ ಹಾಕ್ಬಿಟ್ಟು ಮಾಲ ಹರ್ಚಾಡ್ತಿದ್ದಲ್ಲ ಕಿರ್ಚಾಡ್ತಿದ್ದಲ್ಲ. ಅದಕ್ಕೆ ಗೌರ್ಮೆಂಟ್ಗೂ ಕರ್ಕೊಂಗಿಲ್ಲ. ಇನ್ನು ಕಾಸು ಅಂದರೆ ಸುಮ್ಮನೆ ಇದ್ದದ, ಅದಕ್ಕೆ ಹೊಸ ಕಾಸು ಏರ್ಪಾಡು ಮಾಡ್ಕೊಬ ಅಂದ್ಬಿಟ್ಟು ಕಳಿಸಿವಿ. ಅಯ್ಯೋ ತಲೆ ಕೆಡ್ಸ್ಕೊಬೇಡಿ ಬಿಡಿ. ಅಲ್ಲ ಹಬ್ಬದಲ್ಲಿ ಯಾವತ್ತು ಕುರಿ ಮರಿತಿಲ್ವಾ? ಒಂದು 20,000 ಎತ್ತು ಮಡಿ ಕಡೀನಿ ಕತೆ. ಅಲ್ಲಕನ್ ಗಿರ್ಜ 20,000 ಯಾತಿಗೆ ಕೊಟ್ಟಾದದು? ಏನು ಯಾವ ಕಾಲದಲ್ಲಿದ್ದೀನಿ ನೀನು? ಪ್ರೈವೇಟ್ ಆಸ್ಪತ್ರೆಗೆ ತಂದು ಸೇರಿಸ್ಬಿಟ್ಟು 20,000 ಅಂತ ಕೂತಿದ್ದಲ್ಲ, ಸಾಕಾಕಿಲ್ಲಕ್ಕಂತ ತಕೋ 20,000. ಯಾವ ಮೂಲೆಗೆ ಬಂದದು? ಇರಲಿ ಅದನ್ನು ಮಡಿಕೋ. ಅದು ಕುಳ್ಳನ್ಗೂ ಹೇಳ್ಕೊಳ್ಸಿವಿ. ಹೆಚ್ಚು ಬೇಕಿಕ್ಕೋದ್ರೆ ಏನು ಮಾಡೋದು? ಆಗಲೇ ಹೇಳ್ಕೊಂಡಿದ್ದು ಸಾಲುವ. ಒಂದು 20,000 ಕೊಡ್ರಪ್ಪ ಅಂತವ. ಕೊಡ್ತೀನಿ ಅಂತಂದವ್ರೆ. ಇಸ್ಕೊಬತ್ತಾನೆ ಕಂತ ತಕೋ, ತಲೆ ಕೆಡ್ಸ್ಕೊಬೇಡ. 20,000 ಆಯ್ತದೆ ಅಂತಿದೆಯಲ್ಲ, ಅದ್ರ ಜೊತೆಗೆ ಇನ್ನೊಸಿ ಹಾಕೊಂಡು ಮಾಡ್ಕೋಬೋದು. ತಲೆ ಕಡೆ ಕೆಡ್ಸ್ಕೊಳಂಗಿಲ್ಲ. ಇಲ್ಲ ನಿನ್ನ ಗಂಡ ಅವ್ರಿಗೂ ಫೋನ್ ಮಾಡಿ ಹೇಳಿವ್ನಿ ಬರ್ತೀನಿ ಅಂತ ಇದ್ರು. ಆಮೇಲೆ ಹೇಳ್ಗಿಲ್ಬಿಟ್ಟೆ ಬಂದಮೇಲೆ ಹಬ್ಬಕ್ಕೆ ಹೋಗಿದ್ಲು. ಹಂಗೆ ಹಿಂಗೆ ಇತ್ತಿಲ್ಲ ಅಂತವೆ ಬಿಟ್ಟಾರ. ಇನ್ನು ನನ್ನ ಮೊದಲೇ ಹೇಳಿದ್ರು, ಅತ್ತಾಗಿತ್ತಾಗಿ ಹೋಗಕ್ಕೆ ಹೋಗ್ಬೇಡ ನೀನು ಅಂತವೆ. ಇನ್ನು ಹಿಂಗಾಗದೆ ಅಂದರೆ ಇನ್ನು ಜಗಳನೇ ಅನ್ಕೊ ಮನೇಲಿ. ಇನ್ನು ಇವ್ರ ಜೊತೆಗೆ ಆಡೋಕ್ಕಾಗದ? ಇನ್ನು ಹೇಳಿದ್ರೆ ತಾನೇ ಅರ್ಥ ಮಾಡ್ಕೊಂಡಾರ. ಅರ್ಥ ಕೂಡ ಏನು ಮಾಡ್ಕೊಳಕ್ಕಿಲ್ಲ. ಇವ್ರ ಜೊತೆಗೆಲ್ಲ ಆಸ್ಪತ್ರೆಯಲ್ಲಿ ಜಗಳ ಮಾಡ್ಕೊಂಡು ನಿಂತ್ಕೋಬೇಕಾಗ್ತದೆ. ಆಮೇಲೆ ಏನು ಇಲ್ಲವೇ ಎಲ್ಲಿ ಹಿಂಗೆ ಜಗಳ ಆಡಬೇಕು ಅಂತ ಗೊತ್ತಿದ್ದಾನೆ ಇಲ್ಲೂ ಕಿರ್ಚಾಡ್ತಾರೆ. ಹುಷಾರು ಕಣವ ಹೇಳ್ಬಿಟ್ಬಿಟ್ರೆ ಅದಕ್ಕೆ ನೀವಲ್ಲಿ ಹೇಳ್ಬಿಟ್ಟಿರಿ ಆಮೇಲೆ ಆಮೇಲೆ ಭಾರಿ ಜಗಳ ಬಿದ್ದುಬಿಡ್ತಾರೆ ಇಲ್ಲೇ. ಇಲ್ಲ ಕತ್ಬಿಡು, ನಾವೇನು ಮಾಡಕ್ಕೆ ಹೇಳೋದು? ಅದು ಒಂದು ಚಂದವಾ? ಇಲ್ಲ ಕತೆ ನಾವೇನು ಹೇಳ್ಗಿಳಕ್ಕೇನು ಹೋಯ್ತಿಲ್ಲ. ನಡಿಗಿದ್ರೆ ನೀನಾರು ಮಟ್ಕೊಂಡು ನಡಿ. ಬೇಡ ಕಣಕ್ಕೆ ಹುಡುಗಿನ ಕಬ್ಬಂತನಕಂತ ಹಬ್ಬಕ್ಕೆ ಹೋಗಿದ್ಲಲ್ಲ ಅಲ್ಲಿ. ಎಲ್ಲಿ ಉಣ್ಣನೆ ಓದೆ ಅವ್ರನ್ನ ಮಾತಾಡ್ತಿರೋವತ್ತಲ್ಲಿ ಮಾಲನ್ಗೆ ಒಟ್ಟು ನೋವು ಬಂದ್ಬಿಟ್ಟು ಆಸ್ಪತ್ರೆ ಕರ್ಕೋಗೋರೆ ಅಂತ ನೀವು ಫೋನ್ ಮಾಡಿದ್ರಿ. ಬಂದ್ಬಿಟ್ಟೆ ಉಣ್ಣು ಇಲ್ಲ ಏನೂ ಇಲ್ಲ ಕಂತಾಕೋ. ಹಬ್ಬಕ್ಕೆ ಹೋಗಿದೆ ಅಷ್ಟೇ. ಏನು ಉಣ್ಣಾಕಾರು ಆಯ್ತಾ? ಇಲ್ಲ ಬಿಡು.
ಏನು ಹೋಗೋತರ ಉಳ್ಕೊ ಹೋಗಿದ್ನಲ್ಲ ಅವ್ನು ಗಳಿಗೆ ಆದಂಗೆ ಬೇಡ ಹೊಟ್ಟೆ ತುಂಬದೆ ಊಟ ಗಿಟ ಎಲ್ಲ ಆಮೇಲೆ ಇರಲಿ ಊಟದ ಮನೆ ಹಾಳಾಗ ಆಮೇಲೆ ಉಂಡ್ರೆ ಆಯಿತು ಇನ್ನೇನು ನನಗೆ ಅದೇ ಭಯ ಪಾರತಿಗೆ ಗಂಡು ಮುಖ ಆಗದೆ ಈ ಕುಳ್ಳುನ್ಗೊಂದು ಹೆಣ್ಮುಗ ಆಗ್ಬಿಟ್ರೆ ಭಾರಿ ಚೆಂದಾಗಿರ್ತದೆ ಅಲ್ವಾ ಅಯ್ಯೋ ಯಾವುದೋ ಒಂದು ಮಗ ಆಗ್ಲಿಸಿರಿ ಹೆಣ್ಮಗ ಗಂಡ್ಮಗ ಗಂಡ್ಮಗ ಹೆಣ್ಮಗ ಕೇಳಿ ಕೇಳಿ ನಂಗೆ ಸಾಕಾಯ್ತದೆ ಕಣಪ್ಪ ಅವ್ರು ಬೋಸ್ರ ಆದಾಗಿಂದ ಹೀರ ಗಂಟ ಬರೀ ಗಂಡ್ಮಗ ಹೆಣ್ಮಗ ಗಂಡ್ಮಗ ಹೆಣ್ಮಗ ಕಡೆ ಯಾಕೆ ಕೂತಿರ್ತಿದ್ದೀರಲ್ಲ ನೀವು ಯಾವುದೋ ಒಂದು ಮಗ ಭಗವಂತ ಯಾವ್ದು ಕೊಡ್ತಾನೆ ಒಂದು ಅಚ್ಚುಕಟ್ಟಾಗಿರೋದು ಕೊಡ್ಲಿ ಸಾಕು ಕೂಡ ಆರೋಗ್ಯವಾಗಿ ಇರೋದು ಕೊಡ್ಲಿ ಸಾಕು ಗಂಡು ಹೆಣ್ಣು ಭಗವಂತ ಪಾರಿಪತಿ ಪಂಚಾಮೃತ ಅನ್ಕೊಂಡಿರೋದ ಇಷ್ಟು ದಿವಸದಿಂದ ಮನೇಲಿ ಮಕ್ಳು ತಿತ್ತಿಲ್ಲ ಮರಿ ತಿತ್ತಿಲ್ಲ ಓಡಾಟ ಆಯ್ತಿಲ್ಲ ಆಮೇಲೆ ಪಾರತಿಗೆ ಆಯಿತು ಪಾರತಿಗೆ ಮುಗ ಕಾಲು ಒಣಗೋ ಏನೋ ಕಣೆಯ ಮನೇಲಿ ಎಲ್ಲ ಬಂದು ಒಳ್ಳೇದೇ ಆಗ್ತಾ ಕೂತದೆ ಹಿಂಗೆ ಒಳ್ಳೇದಾಗ್ಬಿಟ್ರೆ ಸಾಕು ಹುಂಕನತೆ ಪಾರತಿಗೆ ಯಾವಾಗ ಮುಗ ಆಯಿತು ಆಮೇಲೆ ಮನೇಲಿ ಒಳ್ಳೇದೇ ಆಯ್ತದೆ ಅಲ್ವತ್ತೆ ಮಕ್ಕಳು ವಿಚಾರದಲ್ಲಿ ಮುಖ್ಯವಾಗಿ ಭಾರಿ ಒಳ್ಳೇದಾಯ್ತದೆ ನನಗೂ ಅದೇ ಖುಷಿ ಕಣತೆ ಅದೇ ಖುಷಿ ಇನ್ನು ತಾರಗೊಂದು ಮಗ ಆಗ್ಬಿಟ್ರೆ ನೆಮ್ಮದಿಯಾಗಿ ಹೆಂಗೋ ಕಾಲ ಕಳ್ಕೊಂಡಿದ್ದಿಡ್ಬೋದು ನಾವೇನು ಯಾವಾರನ್ನೆಲ್ಲ ಅವ್ರವ್ರ ಕೈಗೆ ಕೊಟ್ಬಿಟ್ಟು ನಮ್ಮ ಪರ್ಮ ಇದ್ಬಿಡೋದ ಕಣತೆ ಇನ್ನೇನು ಬೇಡಕತ್ತೆ ನಮ್ಗೆ ಐಕಿಲ್ಲ ಇದು ಆಯ್ತಾ ಇವ್ರನ್ನ ಆಟ ಎಲ್ಲ ಆಡ್ಕೊಂಡು ಇವ್ರನ್ನ ನೋಡ್ಕೊಂಡು ಮಾಡ್ಕೊಂಡು ಹೊರಗಿಲಕ್ಕೆಲ್ಲ ಸುತ್ಕೊಂಡು ಆಯ್ತಿಲ್ಲ ಎಷ್ಟು ದಿವಸ ಮಾಡಿ ಮಾಡಿ ನಂಗೆ ಸಾಕಾಗೋಗದೆ ಇನ್ನು ಮುಂದಕ್ಕೆ ನೀವು ಹೋದ್ರೆ ಹೋಗಿ ಹೊರಕೆ ಬಿಟ್ರೆ ಬಿಡಿ ನಾನಂತೂ ಹೋಯ್ಕಿಲ್ಲ ಕಣಪ್ಪ ಆಯ್ಕಿಲ್ಲ ನನಗೆ 3 ಜನ ಗಂಡು ಮಕ್ಳವ್ರೆ ತಂದೆ ಹೊಸಸಿ ಹಾಕ್ಲಿ ತಿನ್ಕೊಂಡು ಹೊಟ್ಟೆಲಿ ಇರ್ತೀನಿ ನಮ್ಗೆ ಆಯ್ಕಿಲ್ಲ ಕತೆ 5 ಮಕ್ಳು ನೋಡ್ಕೊಂಡು ನಿಮ್ಮದೇ ಇದ್ಬಿಡ್ತೀನಿ ನಾನು ಓಹೋ ನೋಡು ಗಿರ್ಜಾ ನೋಡು ನಿಮ್ಮ ಅತ್ತಿಗೆ ನಾಳೆ ಮುತ್ಕಿ ಆಗ್ಬಿಟ್ಲಂತೆ ಒಂದೆರಡು ಮಗ ಹುಟ್ಟ ತಕ್ಷಣ ಇನ್ನು ನಾವ್ ಹೆಂಗೆ ಆಡ್ಬೇಕು ಈ ವಯಸ್ಸಿನವ್ರು ಹಿಂಗೆ ಆಡ್ಬಿಟ್ರೆ ನಾವ್ ಇನ್ನು ಹೆಂಗೆ ಆಡ್ಬೇಕು ಕಣೆ ಕಣವ ನನಗೆ ಗೊತ್ತಾಯ್ಕಿಲ್ಲ ಓ ಕುಳ್ಳ ಬಂದ ಬಾ ಕುಳ್ಳ ಓ ಅತ್ತೆ ಯಾವಾಗ ಬಂದ್ರಿ ಬಾ ಕುಳ್ಳ ನಾವು ಹೊಸಿ ಗೊತ್ತಾಯ್ತಾ ಬಂದು ನಿನ್ನೆ ನೋಡ್ತಾ ಕೂತಿದ್ದೆ ಎತ್ತಗೊಂಡೋಗಿದೆ ಅಂತವ ಅದಕ್ಕೆ ಹೂವನ್ವೇ ಅದಕ್ಕೇನು ಅಂದ್ರು ಊರಿಗೆ ಹೋಗವನೇ ಕುಳ್ಳ ಅಂತವ ಬಾ ಏನ್ ಕುಳ್ಳ ಹೇಳಿದಲ್ಲ ಇಸ್ಕ ಬಂದ ಓಂಕನವ ನೀವು ಅಕೌಂಟ್ಗೆ ಹಾಕ್ತೀನಿ ಹೋಗು ಅಂತ ಹೇಳವ್ರೆ ಅಕೌಂಟ್ಗೆ ಹಾಕರು ಅಲ್ಲ ಅಕೌಂಟಿಗೆ ಬೇಡ ಏನು ಬೇಡ ಕಾಸು ಕೊಟ್ಬಿಡು ಅಂತ ಅನ್ನಕ್ಕಿಲ್ವಾ ಈಗೇನು ಗೊತ್ತಾಯ್ಕಿಲ್ವಾ ಕುಳ್ಳ ಇಲ್ಲಿ ಇವು ಯಾವಾಗ ಅವ್ರ ಅಕೌಂಟ್ಗೆ ಹಾಕೋದು ಈಗ ಅರ್ಜೆಂಟು ಬೇಕು ಅಂದರೆ ಏನು ಮಾಡೋದು ಏನು ಮಾಡೋಣ ಅವ್ರು ಕೇಳಿದ್ರೆ ದುಡ್ಡಿಲ್ಲ ಕ್ಯಾಶ್ ಇಲ್ಲ ಇಲ್ಲ ನಾಳೆ ಕೊಡ್ತೀನಿ ಬ್ಯಾಂಕ್ ಹೋಗ್ಬಿಟ್ಟು ತಂದ್ಬಿಟ್ಟು ಅಂತಂದ್ರು ಅಯ್ಯೋ ಸರಿ ಬೇಡ ಅಕೌಂಟ್ಗೆ ಹಾಕಿ ಅಂತ ಅಂದೀವ್ನಿ ಬಿಡು ಹಾಕ್ತಾರೆ ಅವ್ರು ಕೊಡೋರೆ ಕತೆ ಸುಮಾರು ದಿವಸ ಅಂತ ಕೇಳ್ಬಿಟ್ಕೊಂಡಿದೆ ಬುಡಿ ಸದ್ಯಕ್ಕೆ ತಲೆ ಕೆಡ್ಸ್ಕೊಬೇಡಿ ಈಗ ಇರೋದಂತ ಇರೋದ ಕೊಟ್ಟಿರ್ತೀನಿ ರವಿಕಲಿ ಹೇಳಿ ಕಳಿಸ್ತೀನಿ ಇಲ್ಲಾಂದರೆ ನಿಮ್ಮ ನಿನ್ನಳಿಯ ಬಂದರೆ ಹೇಳಿ ಕಳಿಸ್ತೀನಿ ತಗೊಬನ್ನಿ ದುಡ್ಡ ಅಂತವ ತಗೊಬತ್ತಾರೆ ತಲೆ ಕೆಡ್ಸ್ಕೊಬೇಡಿ ಬುಡಿ ಸದ್ಯಕ್ಕೆ ಒಂದು 20,000 ಅದೇ ಹೆಂಗೋ ನೋಡ್ತಿರೋದ ಅಲ್ಲ ಪ್ರೈವೇಟ್ ಬೇರೆ ಕರ್ಕೊಬಂದ್ಬಿಟ್ಟಿವಿ ಎಷ್ಟು ಖರ್ಚಾದದೋ ಏನೋ ಕಣೆ ಏನು ಕಿರ್ಚಾಡ್ತಿದ್ಲಲ್ಲ ಮಾಲ ಅದಕ್ಕೆ ಇಲ್ಲಿಗೆ ಕರ್ಕೊಬಂದ್ಬಿಟ್ಟಿವಿ ಜಾಸ್ತಿ ಸಾಲು ಇನ್ನೇನು ಮಾಡೋಕ್ಕಾಗಿಲ್ಲ ತಗೋ ಮಗಳಿಗಿಂತ ಹೆಚ್ಚಲ್ಲ ಮುಂದುವರಿಯುವುದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಲ್ಲ ಲೆಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ